ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಸ್ಟೇಬಲ್ ಕಮ್ಯುನಿಟಿ. ಓಕೆ, ಒಂದು ಸ್ಟೇಬಲ್ ಕಮ್ಯುನಿಟಿ ಡೆವಲಪ್ ಆಗಿದೆ ಒಂದು ಎಕೋಸಿಸ್ಟಮಲ್ಲಿ ಅಂದರೆ ಇದರಲ್ಲಿ ಯಾವುದು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲ. It must be resistant to invasive alien species. It should be able to restore itself in a short period of time. Resilience to occasional disturbances. Productivity should vary from year to year to a great extent. Okay, so stable community ಅಂದರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ರೆಸಿಸ್ಟೆಂಟ್ ಟು ಇನ್ವೇಸಿವ್ ಏಲಿಯನ್ ಸ್ಪೀಷೀಸ್. ಸೊ ಆಚೆಯಿಂದ ಯಾವುದೇ ಏಲಿಯನ್ ಸ್ಪೀಷೀಸ್ ಬಂದರೂ ಅವುಗಳು ಇವನ್ನ ಅಫೆಕ್ಟ್ ಮಾಡೋದಕ್ಕಾಗಲ್ಲ. ಇಟ್ ಶುಡ್ ಬಿ ಏಬಲ್ ಟು ರೀಸ್ಟೋರ್ ಇಟ್ ಸೆಲ್ಫ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸ್ವಲ್ಪ ಹಾಳಾದ್ರೂ ಕಮ್ಮಿ ಪೀರಿಯಡ್ ಆಫ್ ಟೈಮ್ನಲ್ಲೇ ಅದು ಕಮ್ಮಿ ಸ್ಪ್ಯಾನ್ ಆಫ್ ಟೈಮ್ನಲ್ಲೇ ಮತ್ತೆ ಅದು ರೀಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ರೀಸ್ಟೋರ್ ಆಗುತ್ತೆ. ರೆಸಿಲಿಯನ್ಸ್ ಅಂದರೆ ರೆಸಿಸ್ಟೆನ್ಸ್ ಟು ಒಕೇಶನಲ್ ಡಿಸ್ಟರ್ಬೆನ್ಸಸ್. ಸೊ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಆದಾಗ ಇಟ್ ವಿಲ್ ಬಿ having the resistance power. Productivity should vary from year to year to a great extent. So productivity ವರ್ಷದಿಂದ ವರ್ಷಕ್ಕೆ ಮಿನಿಮಲ್ ಆಗಿ ವೇರಿ ಆಗುತ್ತೆ ಹೊರತು ಗ್ರೇಟ್ ಎಕ್ಸ್ಟೆಂಟಲ್ಲಿ ಪ್ರೊಡಕ್ಟಿವಿಟಿ ವೇರಿ ಆಗಲ್ಲ. ಓಕೆ, ಸೊ ದೀಸ್ 3 are the characteristic of the stable community, but this is not. So the answer is D. Consider the following water pollutants. Okay, so ಇಂಡಿಯಾದಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಮೇಜರ್ ಅಂಡರ್ಗ್ರೌಂಡ್ ವಾಟರ್ ಪೊಲ್ಯೂಟೆಂಟ್ಸ್ ಇನ್ ಇಂಡಿಯಾ? ಸಿ ಹಿಯರ್ ದ ಕೀವರ್ಡ್ ಇಸ್ ಅಂಡರ್ಗ್ರೌಂಡ್, ಅದನ್ನು ನೀಟಾಗಿ ನೆನ್ಪಿಟ್ಕೊಬೇಕು. ನೈಟ್ರೇಟ್ಸ್, ಫ್ಲೂರೈಡ್ಸ್, ಇಥೈಲಿನ್, ಫಾರ್ಮಾಲ್ಡಿಹೈಡ್. ಸೊ ಇದರಲ್ಲಿ ಮೇಯ್ನ್ ಅಂಡರ್ಗ್ರೌಂಡ್ ವಾಟರ್ ಪೊಲ್ಯೂಟೆಂಟ್ಸ್. ಇವಾಗ ಅಂಡರ್ಗ್ರೌಂಡ್ ವಾಟರ್ ಪೊಲ್ಯೂಟೆಂಟ್ಸ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವು ಇವಾಗ ಬೋರ್ವೆಲ್ ಮುಂಚೆ ಎಲ್ಲ 100 ಅಡಿ ಬೋರ್ ಮಾಡಿದ್ರೇ ನಮಗೆ ನೀರು ಸಿಕ್ತಿತ್ತು. ಇವಾಗ 1000 ಅಡಿವರೆಗೂ ಹೋಗ್ತೀವಿ. ಓಕೆ, ಸೊ ಒನ್ಸ್ ವಿ ಗೋ ಡೀಪ್ ಡೌನ್ ದ ಅರ್ತ್ ಏನಾಗುತ್ತೆ, ವಾಟರ್ ಅಂಡರ್ಗ್ರೌಂಡ್ ವಾಟರ್ ಪೊಲ್ಯೂಟೆಂಟ್ಸ್ ಮಿಕ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಮೇಯ್ನ್ಲಿ ಅಂಡರ್ಗ್ರೌಂಡ್ ವಾಟರ್ ಪೊಲ್ಯೂಟೆಂಟ್ಸ್ ಇಂಡಿಯಾದಲ್ಲಿ ಯಾವ್ದು ಕಲ್ಪ್ರಿಟ್ಸ್ ಅಂದರೆ ನೈಟ್ರೇಟ್ಸ್ ಮತ್ತು ಫ್ಲೂರೈಡ್ಸ್. ಸೊ ದೇ ಆರ್ ದಿ ಮೇನ್ ಅಂಡರ್ಗ್ರೌಂಡ್ ವಾಟರ್ ಪೊಲ್ಯೂಟೆಂಟ್ಸ್. ಇದಲ್ಲದೆ ಅರ್ಸನಿಕ್ ಕೂಡ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಅಂಡರ್ಗ್ರೌಂಡ್ ವಾಟರ್ ಪೊಲ್ಯೂಟೆಂಟ್ ಇನ್ ಇಂಡಿಯಾ. ಓಕೆ, ಸೊ 1 and 2. ಇಥೈಲಿನ್ ಅಂದರೆ ಅದನ್ನು ಇಥೈಲ್ ಆಲ್ಕೋಹಾಲ್, ಅದು ನಾವು ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಫಾರ್ಮಾಲ್ಡಿಹೈಡ್ ಇದೇನು ಪ್ರಿಸರ್ವಿಂಗ್ ಏಜೆಂಟ್, ಹಾಸ್ಪಿಟಲ್ಸಲ್ಲಿ ಕೂಡ ಯೂಸ್ ಮಾಡ್ತೀವಲ್ವ ಫಾರ್ಮಾಲ್ಡಿಹೈಡು. ಸೊ ಅದು ಸೊ ಡಿಸ್ಇನ್ಫೆಕ್ಟೆಂಟ್ ಆ್ಯಂಡ್ ಪ್ರಿಸರ್ವಿಂಗ್ ಏಜೆಂಟು. ನೆಕ್ಸ್ಟು ನೈಟ್ರೇಟ್ಸ್ ಆ್ಯಂಡ್ ಫ್ಲೂರೈಡ್ಸ್, ದೇ ಆರ್ ದಿ ಅಂಡರ್ಗ್ರೌಂಡ್ ಏರ್ water pollutants. Consider the following bioremediation techniques: composting, land farming, biopiles, bioreactors. Which of the above are the ex situ bioremediation techniques? Okay, ex situ, in situ. Bioremediation ಅಂದ್ರೆ ಏನು? ರಿಡಕ್ಷನ್ ಆಫ್ ವೇಸ್ಟ್ ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ದಟ್ ಇಸ್ ಬಯೋರೆಮಿಡಿಯೇಷನ್. ಓಕೆ, ಅದರಲ್ಲಿ 2 ಥರ ಬರುತ್ತೆ, ಎಕ್ಸಸಿತು, ಇನ್ಸಿತು. ಇನ್ಸಿತು ಅಂದರೆ ಎಲ್ಲಿ ವೇಸ್ಟ್ ಪ್ರೊಡ್ಯೂಸ್ ಆಗಿದೆ ಅಲ್ಲೇ ಹೋಗ್ಬಿಟ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಹಾಕಿ ವೇಸ್ಟ್ ರಿಡ್ಯೂಸ್ ಮಾಡೋದು. ಎಕ್ಸಸಿತು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುವಂಥ ಸೈಟಿಗೆ ವೇಸ್ಟನ್ನು ತೊಗೊಂಡು ಬಂದು ಡಂಪ್ ಮಾಡೋದು. ಸೊ ಅಲ್ಲಿ ಏನು ರಿಡಕ್ಷನ್ ಆಗುತ್ತೆ, ದಟ್ ಇಸ್ ಎಕ್ಸಸಿತು. ಸೊ ಈ 4ರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದಿ ಎಕ್ಸಸಿತು ಬಯೋರೆಮಿಡಿಯೇಷನ್ ಟೆಕ್ನಿಕ್ಸ್ ಅಂದರೆ ಆಲ್ ದಿ ಎಬೋ. ಈ 4 ಕೂಡ ದೇ ಆರ್ the forms of ex situ bioremediation technique. Chronic exposure to which metal causes Blackfoot disease? ಸೊ ಕಾಲೆಲ್ಲ ಫುಲ್ಲು ಮೈಯೆಲ್ಲ ಗ್ರ್ಯಾಜುವಲ್ ಆಗಿ ಫುಲ್ ಕಪ್ಪಾಗ್ತಾ ಹೋಗುತ್ತೆ, ಆಯಿತಾ? ಸೊ ಯಾವ ಮೆಟಲ್ ಎಕ್ಸ್ಪೋಷರಿಂದ ಈ ಆಗುತ್ತೆ, ದಟ್ ಈಸ್ ಬ್ಲ್ಯಾಕ್ಫುಟ್ ಡಿಸೀಸ್. ಸೊ ಓಕೆ, ಸೊ ಅದರಲ್ಲಿ ಲೆಡ್, ಕ್ಯಾಡ್ಮಿಯಮ್ ಆಗಲೇ ನೋಡಿದ್ವಿ, ಇಟ್ ಕಾಸಸ್ ಇಟಾಯ್ ಡಿಸೀಸ್ ಅಲ್ವಾ? ಸೊ ಆರ್ಸೆನಿಕ್, ಲೆಡ್, ನಿಕ್ಕಲ್. ಸೊ ಇದು ಆನ್ಸರ್ ಬ್ಲ್ಯಾಕ್ಫುಟ್ ಡಿಸೀಸಿಗೆ ಯಾವುದು? ಆರ್ಸೆನಿಕ್. ಓಕೆ, ಸೊ ಅರ್ಸನಿಕ್ಕು ಬ್ಲ್ಯಾಕ್ಫುಟ್ ಡಿಸೀಸ್ ಕಾಸ್ ಮಾಡೋದಲ್ಲದೆ ಇಟ್ ಆಲ್ಸೋ ಕಾಸಸ್ ಲಂಗ್ ಆ್ಯಂಡ್ ಸ್ಕಿನ್ ಕ್ಯಾನ್ಸರ್. ಯಾವುದು? ಅರ್ಸನಿಕ್. ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಡ್ಮಾರ್ಕ್ ಅಗ್ರಿಮೆಂಟ್ಸ್ ಇಟ್ ಇಸ್ ನಾಟ್ ಆ್ಯನ್ ಔಟ್ಕಮ್ ಆಫ್ ಅರ್ತ್ ಸಮ್ಮಿಟ್ ಆಫ್ 1992? ಓಕೆ, ಸೊ ಅರ್ತ್ ಸಮ್ಮಿಟ್ 1992 ರಿಯೋ ಡಿ ಜೆನೆರೋ ಬ್ರೆಜಿಲಲ್ಲಿ ಆಯಿತು, ಆಯಿತಾ? ಸೊ ಅದರಲ್ಲಿ 3 ಅಗ್ರಿಮೆಂಟ್ಸ್ ದೇ ಆರ್ ದಿ ಔಟ್ಕಮ್ಸ್ ಆಫ್ ಅರ್ತ್ ಸಮ್ಮಿಟ್. ಯಾವುದೋ ಒಂದು ಇಟ್ ಈಸ್ ನಾಟ್ ದಿ ಔಟ್ಕಮ್ ಆಫ್ ಅರ್ತ್ ಸಮ್ಮಿಟ್. ಯಾವುದದು ಅಂದರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, UNFCCC, UNCCD. ಓಕೆ, ಇದು 3 ಕೂಡ ದೇ ಆರ್ ದಿ ಔಟ್ಕಮ್ಸ್ ಆಫ್ ಅರ್ತ್ ಸಮ್ಮಿಟ್. ಬಟ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಈಸ್ ನಾಟ್ ಆ್ಯನ್ ಔಟ್ಕಮ್ ಆಫ್ ಅರ್ತ್ ಸಮ್ಮಿಟ್. ಬಟ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಇಟ್ ಈಸ್ ಅ ಕಾನ್ಸೆಪ್ಟ್ ಅಂಡರ್ ಕ್ಯೂಟೋ ಪ್ರೋಟೋಕಾಲ್ ಟು ರೆಡ್ಯೂಸ್ ಕಾರ್ಬನ್ ಎಮಿಷನ್ಸ್. 2005 ಆದಂಥ ಕ್ಯೂಟೋ ಪ್ರೋಟೋಕಾಲ್ದು ಒಂದು ಮೆಕ್ಯಾನಿಸಮ್, ದಟ್ ಇಸ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್. ಸೊ ಫಾರ್ ರಿಡಕ್ಷನ್ ಆಫ್ ಕಾರ್ಬನ್ ಎಮಿಷನ್ಸ್. ಓಕೆ,
Okay, that is clean development mechanism. Genetic Engineering and Appraisal Committee is constituted under which legislation? So Genetic Engineering and Appraisal Committee adana madiddu 1989 alli. This is the apex body that deals with release of genetically modified crops in India. ಓಕೆ, ಸೊ ಫೈನಲ್ ಪರ್ಮಿಷನ್ ಕೊಡಬೇಕಾಗಿರೋದು ಇದೇನೆ GEAC. ಇದು ಅಪ್ರೂವಲ್ ಕೊಟ್ಟ ಮೇಲೇ ಜೆನೆಟಿಕ್ ಮಾಡಿಫೈಡ್ ಕ್ರಾಪ್ಸನ್ನು ನಾವು ಕಮರ್ಷಿಯಲ್ ಕಲ್ಟಿವೇಷನಿಗೆ ರಿಲೀಸ್ ಮಾಡ್ತೀವಿ ಇಂಡಿಯಾದಲ್ಲಿ. ಓಕೆ, ಸೊ ಓನ್ಲಿ GM ಕ್ರಾಪ್ ದಟ್ ಈಸ್ ಬೀಂಗ್ ಕಲ್ಟಿವೇಟೆಡ್ ಇನ್ ಇಂಡಿಯಾ ಆಸ್ ಆಫ್ ನೌ ಇಸ್ BT ಕಾಟನ್. ಆಯಿತಾ? ಸೊ ಹಾಗಾಗಿ ಈ GEACನ ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ 1989, ಬಟ್ ಅಂಡರ್ ವಿಚ್ ಲೆಜಿಸ್ಲೇಷನ್ ಅಂದರೆ ಅಂಡರ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1986. Most of the fresh water on the earth is found in which form? ಸೊ ಇದು ನಮಗೆಲ್ಲ ಗೊತ್ತಿರಲೇಬೇಕಾಗಿರುವಂಥ ಆನ್ಸರು. ಎಕ್ಸಿಸ್ಟ್ ಆಸ್ ಐಸ್ ಕ್ಯಾಪ್ಸ್ ಆ್ಯಂಡ್ ಗ್ಲೇಷಿಯರ್ಸ್, ಎಕ್ಸಿಸ್ಟ್ ಆಸ್ ಗ್ರೌಂಡ್ ವಾಟರ್, ಫ್ರೆಶ್ ವಾಟರ್ ಲೇಕ್ಸ್ ಆ್ಯಂಡ್ ರಿವರ್ಸ್, ಎಕ್ಸಿಸ್ಟ್ ಆಸ್ ಸಾಯಿಲ್ ಮಾಯ್ಸ್ಚರ್. ಸೊ ಇದು ನೋಡಿದ ತಕ್ಷಣ ನಮಗೆ ಗೊತ್ತಿರಬೇಕು ಎಕ್ಸಿಸ್ಟ್ ಆಸ್ ಐಸ್ ಕ್ಯಾಪ್ಸ್ ಆ್ಯಂಡ್ ಗ್ಲೇಷಿಯರ್ಸ್. ಯಾಕಂದರೆ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ completely it is ice covered with ice caps alva. So maximum fresh water on the earth is found in ice caps as well as glaciers. Okay, ಸೊ ಇಲ್ಲಿಗೆ ನಮ್ಮದು ಟೆಸ್ಟ್ ಕೋಡ್ 555 ಎನ್ವಿರಾನ್ಮೆಂಟ್ ಮುಗೀತು. ಸೊ ನಾನು ಏನೇನು ಮಧ್ಯದಲ್ಲಿ ಹೇಳಿದ್ದೀನಿ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಕನ್ವೆನ್ಷನ್ಸ್ ಆಗಿರ್ಬೋದು, ಪ್ರೋಟೋಕಾಲ್ಸ್ ಆಗಿರ್ಬೋದು, ಆಮೇಲೆ ಲೆಜಿಸ್ಲೇಷನ್ಸ್ ಆಗಿರ್ಬೋದು, ಆಮೇಲೆ ಬಯೋಸ್ಪಿಯರ್ ರಿಸರ್ವ್ಸು, ನ್ಯಾಷನಲ್ ಪಾರ್ಕ್ಸು, ವೆಟ್ಲ್ಯಾಂಡ್ಸು, ರೆಸ್ಪೆಕ್ಟಿವ್ ಸ್ಟೇಟ್ಸು, ಟೈಗರ್ ರಿಸರ್ವ್ಸು, ರೆಸ್ಪೆಕ್ಟಿವ್ ಸ್ಟೇಟ್ಸು, ಇದನ್ನೆಲ್ಲ ನೀಟಾಗಿ ನೋಟ್ ಡೌನ್ ಮಾಡಿಕೊಂಡು ಓದ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ನಾನು ಸೈನ್ಸ್ ಪೇಪರ್ನ ಡಿಸ್ಕಷನ್ ಮಾಡ್ತೀನಿ. ಥ್ಯಾಂಕ್ ಯು.